ನಮಸ್ತೆ. ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ನಿಮಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸರ್. ನಮಸ್ತೆ ಸರ್. ಶಿಕ್ಷಕರ ದಿನಾಚರಣೆ ಅಂಗವಾಗಿ ತಮಗೆ ಶುಭಾಶಯಗಳು ಸರ್. ಸರ್, ನಮಗೆ ನಮ್ಮ ಸ್ನೇಹಿತರು ಮತ್ತು ತುಂಬ ನಿಮ್ಮ ಅಭಿಮಾನಿಗಳು ತುಂಬ ಜನ ಒಂದು ಸಂದೇಶ ಮಾಡಿ ಅಂತ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ನಮ್ಮ ಯೂಟ್ಯೂಬು ಗೋಮಾತಾ ಸರ್ಕಲ್ನ ನೋಡ್ತಾ ನಿಮ್ಮ ಅಪಾಯಿಂಟ್ ಸಿಕ್ಕಿದ್ದು ನಮ್ಮ ಅದೃಷ್ಟ ಸರ್. ದಯವಿಟ್ಟು ಸರ್, ನಮ್ಮ ಒಂದು ಶಿಕ್ಷಕರ ಒಂದು ದಿನಾಚರಣೆ ಪ್ರಯುಕ್ತ ಅಂಗವಾಗಿ ಒಂದೆರಡು ಮಾತುಗಳು ದಯವಿಟ್ಟು ಸರ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಣೇಶಾಯ ನಮಃ. ಈ ದಿನ ಶಿಕ್ಷಕರ ದಿನಾಚರಣೆ. ಬೆಳಗಿನಿಂದ ನನ್ನ ಮೊಬೈಲ್ನಲ್ಲಿ ಸಂದೇಶಗಳಿಂದ ತುಂಬಿದೆ, ನನ್ನ ವಿದ್ಯಾರ್ಥಿಗಳಿಂದ. ಅದೇ ರೀತಿ ನನ್ನ ಮನಃ ಕೂಡ ತುಂಬಿ ಬಂದಿದೆ. ನನ್ನ ವಿದ್ಯಾರ್ಥಿಗಳ ಈ ಸಂದೇಶಗಳನ್ನು ನೋಡಿ ನನ್ನ 49 ವರ್ಷ ಶಿಕ್ಷಕ ವೃತ್ತಿ 1976 ಮುದ್ದೇನಹಳ್ಳಿಯಲ್ಲಿ ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡಿ ಇಂದಿನವರೆಗೂ ಅವಿರತವಾಗಿ ಎಲ್ಲಿ ನಿಲ್ಲಿಸದೆ ಈಗಲೂ ಸಹ ದಿನಕ್ಕೆ 6 ಗಂಟೆ ಕಾಲ ಈ ಶಿಕ್ಷಕ ವೃತ್ತಿಯನ್ನು ಈಗಲೂ ಪಾಠ ಮಾಡುವುದರ ಮೂಲಕ ಆಚರಿಸಿಕೊಂಡು ಬರ್ತಾ ಇರುವಂಥದ್ದು ಅದರ ನನ್ನ ತಂದೆ ತಾಯಿಗಳ ಆ ಭಗವಂತನ ಕೃಪೆ, ಮುದ್ದೇನಹಳ್ಳಿಯ ಶ್ರೀಯುತ BN ನರಸಿಂಹಮೂರ್ತಿಯವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ನನ್ನ ಜೀವನ ನನಗೆ ಅನಿಸುತ್ತೆ, ನನ್ನ ವಿದ್ಯಾರ್ಥಿಗಳನ್ನು ಕಂಡಾಗ ಒಂದು ಸಾರ್ಥಕತೆಯ ಜೀವನ, ಸಾಫಲ್ಯತೆಯ ಜೀವನ, ಸಂತೃಪ್ತಿಕರ ಜೀವನ, ಸಂತೋಷಕರವಾದಂಥ ಜೀವನ ಇದ್ದರೆ ಅದು ಕೇವಲ ಒಳ್ಳೆಯ ಶಿಕ್ಷಕರಿಗೆ ಮಾತ್ರ ಅಂತ ಅನಿಸುತ್ತೆ. ನನ್ನ ಶಿಕ್ಷಕರಿಗೂ, ನನ್ನ ಈ ಸ್ಥಾನದಲ್ಲಿ ಇರಿಸಿದಂತಹ ನನ್ನ ಶಿಕ್ಷಕರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ನನ್ನ ವಿದ್ಯಾರ್ಥಿಗಳಿಗೆ ಒಂದೇ ಸಂದೇಶ ನಾನು ಕೊಡುವಂಥದ್ದು, ಯಾವುದೇ ಸಮಯದಲ್ಲೂ ಸಮಯ ವ್ಯರ್ಥ ಮಾಡ್ಕೊಳ್ದಿರೋ ಓದುವಂಥದ್ದು. ಜಾಸ್ತಿ ವಿಷಯವನ್ನು ಓದುವಂಥದ್ದು, ಕಡಿಮೆ ಸಮಯದಲ್ಲಿ ಓದುವಂಥದ್ರಿಂದ ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೆ ಆಗುತ್ತೆ. ಕನ್ಸಿಸ್ಟೆನ್ಸಿ ಆಫ್ ದ ಪರ್ಪಸ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಆಗಬೇಕಾಗಿದ್ರೆ, ಯಶಸ್ಸನ್ನು ಹೊಂದಬೇಕಾಗಿದ್ರೆ ಉದ್ದೇಶ ಏನಿದೆ ಅದರಿಂದ ಯಾವತ್ತೂ ದೂರಕ್ಕೆ ಹೋಗಬಾರ್ದು. ಉದ್ದೇಶ ಸತತವಾಗಿ ಹೃದಯದಲ್ಲಿ ಅದು ಬೆಳಗ್ತಾ ಇರಬೇಕು, ಜ್ಯೋತಿ ಥರ ಬೆಳಗ್ತಾ ಇರಬೇಕು. ನಮ್ಮ ಏನು ಗುರಿ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಾಧಿಸುವಂಥದ್ದೇನಿದೆ ಅದನ್ನ ನಾವು ಗುರಿಯನ್ನು ಯಾವತ್ತೂ ಮರೆಯಬಾರ್ದು. ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ತಾ ಬೇಗ ಓದಿ ಒಳ್ಳೆ ಉದ್ಯೋಗಗಳನ್ನು. ನಾನಂತೂ ನನ್ನ ಜೀವನದಲ್ಲಿ ನಾನು ಏನೋ ಪಠ್ಯವಸ್ತು ಮುಗಿಸುವಂಥದ್ದು ಆ ರೀತಿ ಪಾಠ ಅಲ್ಲ ನಂದು. ನಾನು ಜೀವನದ ಉದ್ಧಾರಕ್ಕೋಸ್ಕರ ಇಂಥವ್ರು ವೈದ್ಯರಾಗಬೇಕು, ಹೀಗೆ ಆಗಬೇಕು ಅಂತ ಪಾಠ ಮಾಡಿದ್ದೀನಿ. ಅನೇಕ ಜನ ವೈದ್ಯರಾಗಿರುವಂಥದ್ದು, ಸುಮಾರು 500ಕ್ಕಿಂತ ಹೆಚ್ಚು ಜನ ವೈದ್ಯರಾಗಿರುವಂಥದ್ದು, ಈಗಲೂ ಸಹ ಪ್ರತಿ ವರ್ಷ ವೈದ್ಯರು ಆಗ್ತಾ ಇರುವಂಥದ್ದು ನನ್ನ ಪಾಠ. ಅವರೆಲ್ಲ ಬಂದು ನನ್ನನ್ನು ಹೊಡೆದಾಗ ಜನ್ಮ ಸಾರ್ಥಕತೆಯ ಒಂದು ಸಾಫಲ್ಯತೆಯ ಸಂತೃಪ್ತಿಯ ಜೀವನ ನಂದು ಅಂತ ಅನಿಸಿದೆ. ಇದು ಸಹ ನನಗೆ ತುಂಬ ಸಂತೋಷವಾಗುತ್ತೆ. ನನ್ನ ಅನೇಕ ಜನ ಶಿಷ್ಯರು ಸಂದೇಶಗಳನ್ನು ಕಳಿಸಿದ್ದಾರೆ. ನಂದು ಒಂದೇ ವಾಕ್ಯ, ಕನ್ಸಿಸ್ಟೆನ್ಸಿ ಆಫ್ ದ ಪರ್ಪಸ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಯಾವುದೇ ರೀತಿ ಸಮಯವನ್ನು ವ್ಯರ್ಥ ಮಾಡದೆ ಚೆನ್ನಾಗಿ ಓದ್ಕೊಳ್ಳಿ, ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ನಾನು ಯಾಕೆಂದರೆ ಪಾಠ ಮಾಡಿರುವಂಥದ್ದು ಅವರ ಜೀವನ ಉದ್ಧಾರಕ್ಕೋಸ್ಕರ. ಇದು ನನಗೆ ತುಂಬ ಧನ್ಯತಾ ಭಾವವನ್ನು ಮೂಡಿಸಿದೆ. ನಮಸ್ತೆ. ಈ ವಿಷಯವಾಗಿ ನಾನು ಈ ಸಂದೇಶವನ್ನು ಕೊಡೋದಕ್ಕೆ ಕಾರಣ ಗೋಮಾತಾ ಸರ್ಕಲ್ನ ಮಹೇಶ್. ಆತನು ಸಹ ಎಡೆಬಿಡದೆ ನನ್ನ ಹತ್ರ ಬಂದು ಸರ್ ಸಂದೇಶವನ್ನು ಕೊಡಿ, ನಿಮ್ಮ ವಿದ್ಯಾರ್ಥಿಗಳು ಬೇಕಾದಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ನೀವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 30 ವರ್ಷ ಸತತ ಸೇವೆ ಸಲ್ಲಿಸಿ ಅಲ್ಲಿ ಪ್ರಾಂಶುಪಾಲರಾಗಿ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಳ್ಳೆ ಸಂದೇಶ ಕೊಡಿ ಅಂತ ಗೋಮಾತಾ ಸರ್ಕಲ್ ನಮ್ಮ ಮಹೇಶ್ ಪದೇ ಕೇಳ್ತಾ ಇದ್ರು. ನನಗೆ ತುಂಬ ಸಂತೋಷ. ಮಹೇಶ್ ಕೂಡ ಯುವಕ, ಒಂದು ಉತ್ಸಾಹದಿಂದ ಈ ರೀತಿ ಸಮಾಜಕ್ಕೆ ಒಳ್ಳೆಯ ಆಗುವಂಥ ಕಾರ್ಯಗಳನ್ನು ಮಾಡಲಿ, ಆ ಭಗವಂತ ಶಕ್ತಿಯನ್ನು ಮಹೇಶ್ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ನಮಸ್ಕಾರ.